ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಒಂದು ಯುವ ಶಕ್ತಿ ಒಂದು ಕಾಲದಲ್ಲಿ 80ರ ದಶಕದಲ್ಲಿ 70-80ರ ದಶಕದಲ್ಲಿ ರಾಜ್ಯದಲ್ಲಿ ಒಂದು ಯುವ ಶಕ್ತಿಯನ್ನೇ ಹುಟ್ಟು ಹಾಕಿದಂಥ ಒಬ್ಬ ದಿಟ್ಟ ಹೋರಾಟಗಾರ, ನಿಷ್ಠಾವಂತ ಕಾಂಗ್ರೆಸ್ ನಾಯಕ, ಕಾಂಗ್ರೆಸ್ಸಿನ ಕಟ್ಟಾಳು ಬಿ.ಕೆ. ಹರಿಪ್ರಸಾದ್ ರವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ಎ.ಸಿ.ಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪಕ್ಷದ ವರಿಷ್ಠರೆಲ್ಲರೂ ಕೂಡ ಇವರ ಪಕ್ಷದ ನಿಷ್ಠೆಯನ್ನು ಗಮನಿಸಿ ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕೆ ನಾನು ಮೊದಲು ಪಕ್ಷದ ಎಲ್ಲ ವರಿಷ್ಠರಿಗೆ ಹೃತ್ಪೂರ್ವಕವಾದಂಥ ಒಂದು ಕೃತಜ್ಞತೆಯನ್ನು ರಾಜ್ಯದ ಯುವಕರ ಪರವಾಗಿ ಅವರಿಗೆ ಅರ್ಪಿಸಲಿಕ್ಕೆ ಇಚ್ಛಪಡ್ತೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೇಮಕವಾಗಿರುವ ಬಿ.ಕೆ. ಹರಿಪ್ರಸಾದ್ ಅವರನ್ನ ನಾನು ಹೃತ್ಪೂರ್ವಕವಾಗಿ ಅವರ ನೇಮಕವನ್ನು ಸ್ವಾಗತಿಸ್ತೇನೆ. ಅವ್ರನ್ನ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸುತ್ತೇನೆ. ಈ ಹಿಂದೆ ಅಧ್ಯಕ್ಷರಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅತ್ಯುತ್ತಮವಾಗಿ ಸಂಘಟನೆ ಮಾಡಿದ್ದಾರೆ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಅವರಿವತ್ತು KPCCಯ ಸ್ಥಾನವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದಿಸುತ್ತೇನೆ. ಕಳೆದ 3 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಸುದೀರ್ಘವಾಗಿ 13ರಿಂದ 18 ಮತ್ತು 23ರಿಂದ ಇಲ್ಲಿಯವರೆಗೂ ಮುಖ್ಯಮಂತ್ರಿಯಾಗಿ ಸೇವೆ ಮಾಡಿದಂಥ ಒಬ್ಬ ಅಪರೂಪದ ನಾಯಕ ಸಿದ್ದರಾಮಯ್ಯನವರು ಒಂದು ದಾಖಲೆಯ ವರ್ಷಗಳ ಮುಖ್ಯಮಂತ್ರಿಯಾಗಿ ಬಡವರ ಸೇವೆಯನ್ನು ಮಾಡಿದ್ದಾರೆ. 5 ಪಂಚ ಕಲ್ಯಾಣದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ಇಡೀ ರಾಷ್ಟ್ರದಲ್ಲಿ ಹಸಿವು ಮುಕ್ತ, ಬಡತನ ಮುಕ್ತ ರಾಜ್ಯವನ್ನಾಗಿ ಮಾಡಿದಂಥ ಕೀರ್ತಿ ಶ್ರೀಮಾನ್ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಅವರಿಗೂ ಕೂಡ ನಾವು ಇವತ್ತು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸೋಣ. ಜೊತೆಗೆ ನಮ್ಮ ರಾಜ್ಯದ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾರವರು ಭಾಳ ಚೆನ್ನಾಗಿ ಎಲ್ಲ ನಾಯಕರನ್ನು ಕೂಡ ಒಂದುಗೂಡಿಸಿ 23ರ ಚುನಾವಣೆಯಲ್ಲಿ ಅವರದೇ ಆದಂಥ ಒಂದು ತಂತ್ರಗಾರಿಕೆಯಿಂದ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಬರಲಿಕ್ಕೆ ಅವರು ಕೂಡ ಶ್ರಮಿಸಿದ್ದಾರೆ. ಹೀಗಾಗಿ ಸುರ್ಜೇವಾಲಾರವರು ಕೂಡ ಈ ರಾಜ್ಯದ ಇನ್ಚಾರ್ಜ್ ಇರೋದ್ರಿಂದ ಅವ್ರನ್ನೂ ನಾವು ಅಭಿನಂದಿಸೋಣ. ಈಗ ಒಟ್ಟಾರೆಯಾಗಿ ಇದು ಚುನಾವಣೆ ವರ್ಷ ಅಂತ ತಿಳ್ಕೋಬೇಕು ನಾವು. ಹರಿಪ್ರಸಾದ್ ಅವರು, ಡಿ.ಕೆ. ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮರಣಾಂತಿಕ ಕಾಯಿಲೆ ಕರೋನಾ ಇತ್ತು. ಅವರು ಇಷ್ಟೊಂದು ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕಾಗಲಿಲ್ಲ. ಭಾರತ್ ಜೋಡೋ ಭವನದಲ್ಲಿ ವಿವಿಧ ಟೆಕ್ನಾಲಜಿ, ಈಗೇನು ವಿಡಿಯೋ ಕಾಲು, ಆ ಮೂಲಕ ಅಧಿಕಾರವನ್ನು ಸ್ವೀಕಾರ ಮಾಡಿ ಅದೊಂದು ದಾಖಲೆನೇ ಮಾಡಿದರು. ನಂತರ ಅವರು ಮಾಡಿದಂಥ ಕೆಲಸ ಕಾರ್ಯಗಳು, ಹೋರಾಟ ಮತ್ತು ಎಲ್ಲ ರೀತಿಯ ಸಂಘಟನೆಗಳು ಕೂಡ ಪಕ್ಷದ ಗೆಲುವಿಗೆ ಅವಕಾಶ ಆಯಿತು. ಅದೇ ಮಾದರಿಯಲ್ಲಿ ಅವ್ರನ್ನ ಮೀರಿಸಿ ಮಾಡುವಂಥ ಶಕ್ತಿ ಇರ್ತಕ್ಕಂಥ ಹರಿಪ್ರಸಾದ್ರವರು ಸಂಘಟನೆ, ಹೋರಾಟ, ಈ ರೀತಿಯಾದಂಥ ಈ ಏನು ಇವತ್ತು ನಾವು ಬೆಂಗಳೂರಿನ ಶೃಂಗಾರ ಮಾಡಿದ್ದೇವಲ್ಲ, ಅದನ್ನು ಅವರು 70-80ರ ದಶಕದಲ್ಲೇ ಇಂದಿರಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ ಮಾಡ್ತಾಯಿದ್ರು. ಅದರ ನೇತೃತ್ವ ಹರಿಪ್ರಸಾದ್ ಅವರೇ ವಹಿಸ್ತಾಯಿದ್ರು. ನಾನು ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವಾಗ ಆಸ್ಕರ್ ಫರ್ನಾಂಡಿಸ್ ಅಂತ ಒಬ್ಬ ಹೃದಯವಂತ ACCಯ ಪ್ರಧಾನ ಕಾರ್ಯದರ್ಶಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿದ್ದಂತಹ ಇಂದಿನ ಹಣಕಾಸು ಸಚಿವರಾಗಿದ್ದಂಥ ಜನಾರ್ದನ ಪೂಜಾರಿ ಅವರಿಬ್ಬರೂ ಕೂಡ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಕಟ್ಟಿ ಬೆಳೆಸಿದಂಥವರು, ಗುರುತಿಸಿದಂಥ ಮಾನ್ ನಾಯಕರು ಇಬ್ಬರು ಕೂಡ ಅವರ ಒಂದು ಗರಡಿಯಲ್ಲಿ ಬೆಳೆದಂಥ ಹರಿಪ್ರಸಾದ್ರವರು ಈ ಹಿಂದಿನಿಂದಲೂ ಕೂಡ ಸಂಘಟನೆ, ಹೋರಾಟ, ಅದ್ರ ಜೊತೆಗೆ ಅವರ ಅರ್ಧ ಶತಮಾನಗಳ ಕಾಲ 50 ವರ್ಷ, ಅವರ 50 ವರ್ಷಕ್ಕೂ ಕೂಡ ಹೆಚ್ಚು ಈ ಪಕ್ಷದಲ್ಲಿ ಅವರದೇ ಆದಂಥ ಸೇವೆಯ ಛಾಪನ್ನು ಮೂಡಿಸಿದ್ದಾರೆ. ಅದರ ಜೊತೆಗೆ ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಈ ಕುಟುಂಬಕ್ಕೆ ತುಂಬ ಹತ್ತಿರವಾಗಿ ನಿಷ್ಠರಾಗಿರ್ತಕ್ಕಂಥ ನಾಯಕ, ಪಕ್ಷದಲ್ಲಿ ನಿಷ್ಠಾವಂತ ಮತ್ತು ಅವರ ಕುಟುಂಬದಲ್ಲಿ ಕೂಡ ನಿಷ್ಠಾವಂತ ನಾಯಕರಾಗಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಬರುವ ಎಲ್ಲ ರಾಜ್ಯದಲ್ಲೂ ಕೂಡ ಇನ್ಚಾರ್ಜ್ ಆಗಿ AICCಯ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ. ಸೇವಾದಳದ ಅಧ್ಯಕ್ಷರಾಗಿ, NSYನ ನಾಯಕರಾಗಿ, ರಾಷ್ಟ್ರೀಯ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿ, ಹೀಗೆ
ಪಕ್ಷದ ಎಲ್ಲ ಹುದ್ದೆಗಳನ್ನು ಕೂಡ ಅಲಂಕರಿಸಿದ್ದಂಥ ಹರಿಪ್ರಸಾದ್ರವರು ಕೇಂದ್ರದಲ್ಲಿ ಮಂತ್ರಿ ಆಗ್ರಿ ಅಂದ್ರೂ ಕೂಡ ಪಕ್ಷದ ಸಂಘಟನೆಯಲ್ಲಿರ್ತೀನಿ, ನಾನು ACC ಜನರಲ್ ಸೆಕ್ರೆಟರಿಯಾಗಿ ನಿಮ್ಮ ಸೇವೆಯನ್ನು ಪಕ್ಷದ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿದಂಥ ಒಬ್ಬ ಹೃದಯವಂತ ನಾಯಕ BK ಹರಿಪ್ರಸಾದ್ರವರು. ನಾನು ಒಂದು ತಿಂಗಳಿಂದ ನಾನು ಸಿಕ್ಕಿದ್ದೆ, ಹೇಳಿದೆ ನಾನು, ಸರ್ ನೀವು ಮಂತ್ರಿ ಆಗಬೇಡಿ ಅಂತಂದು ಹೇಳಿದೆ ನಾನು. ಇದು ಒಳ್ಳೆಯ ಕಾಲ, KPCC ಅಧ್ಯಕ್ಷರಾಗಿರಿ, ನಿಮ್ಮಂಥ ಹಿರಿಯ ನಾಯಕರು ಬರಬೇಕು, ಕಾಂಗ್ರೆಸ್ ಕಾರ್ಯಕರ್ತರ ಪರಿಚಯ ಇರ್ತಕ್ಕಂಥ ನಾಯಕರು ಬರಬೇಕು, ಯಾರು ಪಕ್ಷದಲ್ಲಿ ಬಹು ವರ್ಷಗಳ ಕಾಲ ದುಡಿದಿದ್ದಾರೋ ಅಂಥವ್ರನ್ನ ಗುರುತಿಸಿ ಸ್ಥಾನ ಮಾನವನ್ನ ಕೊಡ್ತಕ್ಕಂತಹ ಈ ರಾಜ್ಯದ ಪರಿಚಯ ಇರತಕ್ಕಂಥ ಹಿರಿಯ ನಾಯಕರೊಬ್ಬರು ಈ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಬೇಕು. ಅದಕ್ಕೆ ನೀವು ಸೂಕ್ತವಾದಂಥ ವ್ಯಕ್ತಿ ನೀವು ಆಗಬೇಕು ಅಂತೇಳಿ ವಿನಂತಿ ಮಾಡಿದಾಗ ಅವರು ಮೌನದಿಂದ ನಕ್ಕರೆ ಹೊರತು ಆಗಲಿ ಅಂತ ಹೇಳಿಲ್ಲ, ನಿರಾಕರಿಸಲಿಲ್ಲ. ಪಾರ್ಟಿ ಏನು ಕೊಡ್ತೈತೆ ಅಂತ ಮಾಡ್ತೇನೆ ರೀ, ನಾನು ನೀವು ಹೇಳ್ದಂಗೆ ಮಾಡೋಕ್ಕಾಗುತ್ತಾ ಅಂದರು. ಸ್ವಲ್ಪ ನಾವು ಜಾಸ್ತಿ ವಾದ ಮಾಡ್ತಿರ್ತೀವಿ, ನೀವು ಹೇಳ್ದಂಗೆ ಆಗುತ್ತಾ? ಪಾರ್ಟಿ ಏನು ಕೊಡ್ತದೆ ಆ ಜವಾಬ್ದಾರಿ ನಾನು ಮಾಡ್ತೀನಿ. ಇಲ್ಲೇನೂ ಬೇಡ ಅಂದೆ ACC ಆಫೀಸಲ್ಲಿ ಕಾಯ್ಕೊಂತ ಕುಂದ್ರು ಅಂದ್ರೆ ನಾನು ಹೋಗಿ ಕುಂದಿರ್ತೀನಿ. ಒಟ್ಟಾರೆ ಕಾಂಗ್ರೆಸ್ಸಿನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ನಾನು ಶಿಸ್ತಿನ ಸಿಪಾಯಿ. ಪಾರ್ಟಿ ಏನು ಹೇಳ್ತೋ ಆ ದಾರಿಯಲ್ಲಿ ನಾನು ಹೋಗ್ತಕ್ಕಂಥವ್ನು ಅಂತ ಹೇಳಿದ್ದಾರೆ. ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾಯಿದ್ದೀವಿ. 3 ವರ್ಷ ಅತ್ಯುತ್ತಮವಾಗಿರ್ತಕ್ಕಂಥ ಸರ್ಕಾರವನ್ನು ನಾವು ಕೊಟ್ಟಿದ್ದೀವಿ, ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರೆ. ಈಗ ನಮ್ಮ ಅದೇ ದಾರಿಯಲ್ಲಿ DK ಶಿವಕುಮಾರ್ ಅವರು ಕೂಡ ಆಡಳಿತಕ್ಕೆ ಇವತ್ತು ಚುರುಕು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಬೇಕಾದಷ್ಟು ಜನ ಸಮಸ್ಯೆಗಳಿದ್ದಾವೆ, ಅವನ್ನೆಲ್ಲವನ್ನು ಕೂಡ ಈಡೇರಿಸಿಕೊಳ್ಳೋ ಮೂಲಕ ಇದು ಒಂದು ಚುನಾವಣೆ ವರ್ಷ ಅಂತ ಹೇಳಿ ನಾವು ಕೆಲಸ ಮಾಡಬೇಕು. ಈಗ ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತೆ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರುತ್ತೆ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತವೆ. ಅದಾದ ನಂತರ ವಿಧಾನಸಭೆ ಚುನಾವಣೆ 28ರ ವಿಧಾನಸಭೆ ಚುನಾವಣೆ ಭಾಳ ಮಹತ್ತರವಾದಂಥ ಚುನಾವಣೆ. ಈ ಚುನಾವಣೆಯಲ್ಲಿ 3 ಜನ ನಾಯಕರು ಇವತ್ತು ಅಧಿಕಾರ ತ್ಯಾಗ ಮಾಡಿದಂಥ ನಾಯಕ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಯಾಗಿದ್ದೀನಿ ನಾನು, 8 ವರ್ಷ ಸುದೀರ್ಘವಾಗಿ ಸೇವೆ ಮಾಡುವಂಥ ಅವಕಾಶ ಈ ಪಾರ್ಟಿ ಕೊಟ್ಟಿದೆ. ಪಕ್ಷದ ನಿರ್ದೇಶನದಂತೆ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಮತ್ತೊಬ್ಬರಿಗೆ ದಾರಿ ಎರಿತಿದ್ದೀನಿ ಅಂತಂದು ಹೇಳಿದಂಥ ಒಬ್ಬ ಹೃದಯವಂತ ನಾಯಕ ಶ್ರೀಮಾನ್ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರೀಗ ನಮಗೆ ರಾಜಗುರು ಆಗಿರಬೇಕು ಈ ರಾಜ್ಯದಲ್ಲಿ. ಸಿದ್ದರಾಮಯ್ಯ, ಹರಿಪ್ರಸಾದ್ ಮತ್ತು DK ಶಿವಕುಮಾರ್ ಈ ತ್ರಿಮೂರ್ತಿಗಳ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಮುಂದಿನ ಎಲ್ಲ ಚುನಾವಣೆಯಲ್ಲೂ ಕೂಡ ಗೆದ್ದು 28ರಲ್ಲೂ ಕೂಡ ಚುನಾವಣೆ ಆಗಿ ಮುಂದಿನ ದಿನದಲ್ಲಿ ಹರಿಪ್ರಸಾದ್ ಅವರಿಗೂ ಕೂಡ ಅಂಥದ್ದೇ ಯಾವ ಸಿದ್ದರಾಮಯ್ಯನವ್ರು ತ್ಯಾಗ ಮಾಡಿದ್ರು ಅಂಥ ಸ್ಥಾನಕ್ಕೆ ಅವ್ರು ಹೋಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಅಡ್ವಾನ್ಸ್ವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರಿ, ಎಲ್ಲರೂ ಕೂಡ ಬಂದಿದ್ದೀರಿ, ಜನಸಾಗರದಂತೆ ಬಂದಿದ್ದೀರಿ. ನಿನ್ನೆ ಮಳೆ ಅಂದರೆ ಮಳೆ, ಇಲ್ಲಿ ಸಮುದ್ರ ಥರ ಆಗಿಬಿಟ್ಟಿತ್ತು, ಹೊಳೆ ಹರಿದು ಬಿಟ್ಟಿತ್ತು. ಹರಿಪ್ರಸಾದ್ ಅವ್ರಿಗೆ ಮಳೆ ಸುರಿದು ಅವ್ರನ್ನ ಅಭಿಷೇಕ ಮಾಡಿಬಿಟ್ಟಿದೆ ನಿನ್ನೆ. ಇವತ್ತು ಬಿಸಿಲಾಗಿದೆ. ನೀವೆಲ್ಲರೂ ಕೂಡ ಸಾಗರ ಉಪಾಧ್ಯದಲ್ಲಿ ಬಂದು ಅವರ ಒಂದು ಅಧಿಕಾರದ ಸ್ವೀಕಾರದ ಸಮಾರಂಭಕ್ಕೆ ಸಾಕ್ಷೀಕರಿಸಲು ಕಣ್ತುಕೊಳ್ಳಲು ಬಂದಿದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ ಸದಾ ಪಕ್ಷದ ಮೇಲೆ, ಹರಿಪ್ರಸಾದ್ ಅವ್ರ ಮೇಲೆ ಇರಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಹಲೋ ನೋಡಿ, ಇಲ್ಲಿ ದಯವಿಟ್ಟು 2ನೇ ಸ್ಟೇಜ್ ಮುಂಭಾಗ ಇರುವಂಥ ಜನ ಎಲ್ಲರೂ ಜಾಗ ಮಾಡಿಕೊಡಿ. ದಯವಿಟ್ಟು ನೀವು ಅಲ್ಲಿಂದ ಹೋಗಿ, ಅಲ್ಲಿಂದ, ಯಾಕೆಂದ್ರೆ ನಾವು ಅಲ್ಲೊಂದು ರಿಹರ್ಸಲ್ ಮಾಡಬೇಕಲ್ಲಿ. ನಿಂತಿರೋರು ದಯವಿಟ್ಟು ಖಾಲಿ ಮಾಡಿ, ಅಲ್ಲಿಂದ ಹೋಗಿ. ನಮಗೆ ತುಂಬ ತೊಂದರೆ ಆಗ್ತಾ ಇದೆ, ಪೊಲೀಸ್ನವ್ರಿಗೂ ಕೂಡ ನೀವು ಸಹಕರಿಸ್ತಾ ಇಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಈ ಕಡೆ ಬನ್ನಿ. ನೋಡಿ, ಇಲ್ಲಿ ಮುಂದೆ ನಿಂತಿರೋರು ಕೂಡ ಹಿಂದೆ ಹೋಗಿ, ಸ್ವಲ್ಪ ಹೋಗಿ ಹಿಂದೆ. ಅಲ್ಲಿ ನಿಂತಿರೋರೆಲ್ಲ ಕಳಿಸಿ, ಆಂಜನೇಯಲು ಕಳಿಸಿ, ಎಲ್ಲರನ್ನೂ ಅಲ್ಲಿಗೆ ಹಿಂದೆ ಕಳಿಸಿ. ಅಲ್ಲಿ ನೋಡಿ, ಅಲ್ಲಿ ಹಿಂದೆ ಇದ್ದಾರಲ್ಲ ಅವ್ರನ್ನೂ ಹಿಂದೆ ಕಳಿಸಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ BK ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, INTUC ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.